ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಚಿನ್ನ ಅಂದ್ರೆ ಪ್ರಾಣ ಬಿಡೋ ಭಾರತೀಯ ಮಹಿಳೆಯರಿಗೆ 2025ನೇ ಇಸವಿ ಸ್ವಲ್ಪ ದುಬಾರಿಯಾಗಿಯೇ ಇತ್ತು. ಆದ್ರೆ 2026ರ ಕಥೆ ಏನು? ಬೆಲೆ ಕಮ್ಮಿ ಆಗುತ್ತಾ ಅಥವಾ ಚಿನ್ನ ಗಗನಕ್ಕೆ ಏರುತ್ತಾ? ಮದುವೆ ಇನ್ನಿತರೆ ಸಮಾರಂಭಕ್ಕೆ ಬಂಗಾರ ಕೊಳ್ಳೋ ಪ್ಲಾನ್ ನಲ್ಲಿರೋರು ಈಗ್ಲೇ ಚಿನ್ನ ಕೊಳ್ಳೋದು ಒಳ್ಳೇದಾ? ಇಲ್ಲ ಏನೋ ರೇಟ್ ಸ್ವಲ್ಪ ಕಮ್ಮಿ ಆಗ್ತಿದೆ, ಇನ್ನ ವೇಟ್ ಮಾಡಿದ್ರೆ ಚಿನ್ನದ ಬೆಲೆಯಲ್ಲಿ ಇನ್ನ ಇಳಿಕೆ ಕಾಣಬಹುದಾ ಅನ್ಕೊಳ್ತಿರೋರ್ಗೆ ಇಲ್ಲಿದೆ ಮಾಹಿತಿ. ವಿಶ್ವ ಚಿನ್ನದ ಮಂಡಳಿ WGC ಬಿಡುಗಡೆ ಮಾಡಿರುವ ಸ್ಫೋಟಕ ವರದಿ ಈಗ ಮಧ್ಯಮ ವರ್ಗದವರ ನಿದ್ದೆ ಕೆಡಿಸಿದೆ. 2026ರಲ್ಲಿ ಚಿನ್ನದ ಬೆಲೆ ಗಗನಕ್ಕೇರುತ್ತೋ ಅಥವಾ ಅಗ್ಗವಾಗುತ್ತೋ ಎಂದು ತಿಳಿಯಲು ಅನೇಕ ಹೂಡಿಕೆದಾರರು ಕಾಯ್ತಿದ್ದಾರೆ. ಈ ವರ್ಷ ಚಿನ್ನದ ಬೆಲೆಗಳಿಗೆ ಸಂಬಂಧಿಸಿದಂತೆ ಅತಿದೊಡ್ಡ ಆಶ್ಚರ್ಯಕರ ವರ್ಷ ಅಂದ್ರೆ ತಪ್ಪಿಲ್ಲ. 2025ರ ಹೂಡಿಕೆ ಮಾರುಕಟ್ಟೆಯಲ್ಲಿ ಚಿನ್ನವು ಅತ್ಯಂತ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸಿದೆ. ಬೆಲೆಗಳು ಸುಮಾರು 70% ರಷ್ಟು ಏರಿಕೆಯಾಗಿದೆ. ಈಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ 2026ರಲ್ಲಿ ಚಿನ್ನದ ಬೆಲೆಗಳು ಇನ್ನೂ 15ರಿಂದ 30% ಏರಿಕೆ ಆಗಬಹುದು ಎಂಬ ಶಾಕಿಂಗ್ ವರದಿ ನೀಡಿದೆ. ಈ ವರದಿಯ ಪ್ರಕಾರ 2026ರಲ್ಲಿ ಚಿನ್ನದ ಬೆಲೆ ರೆಕಾರ್ಡ್ ಬ್ರೇಕ್ ಮಾಡುವ ಸಾಧ್ಯತೆ ಇದೆ. ಇದರರ್ಥ ಈ ವರ್ಷ ಮದುವೆಗಳಿಗೆ ತಯಾರಿ ನಡೆಸ್ತಿರೋ ಕುಟುಂಬಗಳು ಅಥವಾ ಆಭರಣಗಳನ್ನ ಖರೀದಿಸಲು ಪ್ಲಾನ್ ಮಾಡ್ತಿದ್ರೆ ನೀವು ಖಂಡಿತವಾಗಿಯೂ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯನ್ನ ಅಲ್ಲಗೆಳಿಬೇಡಿ. ಆದ್ರೆ US ಆರ್ಥಿಕತೆ ಬಲಗೊಂಡ್ರೆ ಚಿನ್ನವು 5ರಿಂದ 20% ಅಗ್ಗವಾಗಬಹುದು. ಆದ್ರೆ ಗಮನಿಸಿ, ಏರಿಕೆಯ ಸಾಧ್ಯತೆಯೇ ಹೆಚ್ಚು ಎನ್ನಲಾಗ್ತಿದೆ. 2026ರಲ್ಲಿ ಮದುವೆ ಫಿಕ್ಸ್ ಮಾಡಿಕೊಂಡಿರುವವರಿಗೆ ಇದು ಎಚ್ಚರಿಕೆಯ ಗಂಟೆ. ಭಾರತದಲ್ಲಿ ಚಿನ್ನವು ಕೇವಲ ಹೂಡಿಕೆಯಲ್ಲ, ಬದಲಾಗಿ ಒಂದು ಸಂಪ್ರದಾಯವಾಗಿದೆ. ಅದು ಮದುವೆ, ಹಬ್ಬ ಅಥವಾ ಮಕ್ಕಳ ಭವಿಷ್ಯಕ್ಕಾಗಿ ಉಳಿತಾಯವಾಗಲಿ ಪ್ರತಿಯೊಂದು ಕುಟುಂಬವು ಚಿನ್ನದ ಜೊತೆ ಸಂಬಂಧ ಹೊಂದಿದೆ. ಆದ್ರಿಂದ ಚಿನ್ನದ ಬೆಲೆಯಲ್ಲಿನ ಬದಲಾವಣೆಗಳು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅದಕ್ಕಾಗಿಯೇ ವಿಶ್ವ ಚಿನ್ನದ ಮಂಡಳಿಯ ಹೇಳಿಕೆ ಮಧ್ಯಮ ವರ್ಗದ ಜನ ಹಾಗೂ ಶ್ರೀಮಂತರಿಗೂ ಮುಖ್ಯವಾಗಿದೆ. 2026ರ ಬಂಗಾರದ ಬೆಲೆಗಳು ಶಾಕಿಂಗ್ ಆಗಿದೆ. ಮದುವೆಗೆ ತಯಾರಿ ನಡೆಸುತ್ತಿರುವ ಕುಟುಂಬಗಳಿಗೆ 2026ರಲ್ಲಿ ಚಿನ್ನದ ಬೆಲೆ ಇನ್ನೂ 15ರಿಂದ 30% ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬುದು ದೊಡ್ಡ ಸುದ್ದಿಯಾಗಿದೆ. ಇದರರ್ಥ 2026ಕ್ಕೆ ಮದುವೆಯ ದಿನಾಂಕವನ್ನ ನಿಗದಿಪಡಿಸಿದವರು ಆಭರಣಗಳಿಗಾಗಿ ತಮ್ಮ ಬಜೆಟ್ ಅನ್ನ ಹೆಚ್ಚಿಸಬೇಕಾಗತ್ತೆ. ಮತ್ತೊಂದೆಡೆ ಈಗಾಗಲೇ ಆಭರಣಗಳನ್ನ ತಯಾರಿಸಲು ಯೋಚಿಸುತ್ತಿರುವವರು ಬೇಗ ಖರೀದಿಸೋದು ಬೆಸ್ಟ್. ಏಕೆಂದ್ರೆ ಅವರು ಬೇಗ ಖರೀದಿಸಿದ್ರೆ ಹೆಚ್ಚು ಲಾಭ ಗಳಿಸ್ತಾರೆ. ತಮ್ಮ ಮಕ್ಕಳ ಮದುವೆಗಾಗಿ ಅಥವಾ ಅವರ ಭವಿಷ್ಯಕ್ಕಾಗಿ ಚಿನ್ನವನ್ನ ಖರೀದಿಸುತ್ತಿರುವವರು ಈಗಲೇ ಯೋಜಿಸಬೇಕು. ಚಿನ್ನದ ಬೆಲೆ ಕುಸಿಯಲು ಖಂಡಿತ ಸಾಧ್ಯ ಇಲ್ಲ. ಭಾರತ ಮಾರುಕಟ್ಟೆಯನ್ನ ನಿಭಾಯಿಸುತ್ತೆ. ವಿಶ್ವ ಚಿನ್ನದ ಮಂಡಳಿ ಹೇಳುವಂತೆ ಚಿನ್ನ ಕುಸಿದಾಗಲೆಲ್ಲ ಭಾರತೀಯ ಗ್ರಾಹಕರು ಭಾರಿ ಪ್ರಮಾಣದಲ್ಲಿ ಚಿನ್ನ ಖರೀದಿಸಲು ಪ್ರಾರಂಭಿಸ್ತಾರೆ. ಇದರಿಂದಾಗಿ ಚಿನ್ನದ ಬೆಲೆ ಕುಸಿಯಲು ಸಾಧ್ಯವಿಲ್ಲ. ಅಂದ್ರೆ ಕುಸಿತ ಕಂಡು ಬಂದ್ರೂ ಅದು ದೀರ್ಘಕಾಲ ಉಳಿಯೋದಿಲ್ಲ. ನಿಮ್ಮ ಬಳಿ ಹಣವಿದ್ರೆ ಈಗಲೇ ಚಿನ್ನ ಖರೀದಿಸಿ ಇಟ್ಕೊಳ್ಳೋದು ಬುದ್ಧಿವಂತಿಕೆ. ಬೆಲೆ ಇಳಿಯುತ್ತೆ ಎಂದು ಕಾಯ್ತಾ ಕೂತ್ರೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಭಾರತದಲ್ಲಿ ಎಷ್ಟೇ ಬೆಲೆ ಏರಿದ್ರೂ ಚಿನ್ನದ ಮೇಲಿನ ಮೋಹ ಕಡಿಮೆ ಆಗಲ್ಲ. ಬೆಲೆ ಸ್ವಲ್ಪ ಇಳಿಕೆ ಕಂಡ ತಕ್ಷಣ ಭಾರತೀಯರು ಮುಗಿಬಿದ್ದು ಖರೀದಿಸ್ತಾರೆ ಚಿನ್ನನ. ಹೀಗಾಗಿ ಭಾರತದಲ್ಲಿ ಚಿನ್ನದ ಬೆಲೆ ದೀರ್ಘಕಾಲದವರೆಗೆ ಕುಸಿಯುವ ಸಾಧ್ಯತೆ ತೀರಾ ಕಡಿಮೆ ಎಂದು ವರದಿ ಹೇಳಿದೆ. ನೀವು ಹೂಡಿಕೆದಾರರಾಗಿದ್ರೆ 2026 ನಿಮಗೆ ಲಾಭದಾಯಕ ವರ್ಷ. ಆದ್ರೆ ನೀವು ಮಗಳ ಮದುವೆಗೆ ಚಿನ್ನ ಕೊಳ್ಳುವವರಾಗಿದ್ರೆ ಶೀಘ್ರವೇ ಖರೀದಿ ಮಾಡುವುದು ಉತ್ತಮ. ಅಂದಾಜಿನ ಪ್ರಕಾರ 2026ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,90,000 ಅಥವಾ ಅದಕ್ಕಿಂತಲೂ ಹೆಚ್ಚಾಗಬಹುದು. ಗ್ರಿಪ್ ಇನ್ವೆಸ್ಟ್ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ 1.5 ಲಕ್ಷದಿಂದ 1,75,000 ವ್ಯಾಪ್ತಿಯಲ್ಲಿ ಬೆಲೆ ಇರಬಹುದು ಎಂದು ಹೇಳಿದೆ. ಈ ಅಂದಾಜುಗಳು ಕೇವಲ ಮುನ್ಸೂಚನೆಗಳಾಗಿದ್ದು ನಿಜವಾದ ಬೆಲೆ ಮಾರುಕಟ್ಟೆಯ ಪರಿಸ್ಥಿತಿಗಳ ಆಧಾರದ ಮೇಲೆ ಬದಲಾಗಬಹುದು. ಈಗಾಗಲೇ ಚಿನ್ನದ ಬೆಲೆ ಬಲು ದುಬಾರಿಯಾಗಿದೆ. ಇಂದು ಕೂಡ ಚಿನ್ನದ ಬೆಲೆ ಏರಿಕೆಯ ಹಾದಿಯಲ್ಲೇ ಇದ್ದು ಹೊಸ ವರ್ಷ 2026ರ ಮೊದಲನೇ ದಿನವಾದ ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,35,060 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,23,800. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ 1,01,290 ಆಗಿದೆ. ಒಟ್ಟಾರೆ ನೋಡಿದ್ರೆ ಇಂದು ಎಲ್ಲಾ ಕ್ಯಾರೆಟ್ಗಳ ಚಿನ್ನದ ಬೆಲೆಯಲ್ಲಿ
ಏರಿಕೆ ಕಂಡು ಬಂದಿದ್ದು, ಮಾರುಕಟ್ಟೆಯಲ್ಲಿ ಧನಾತ್ಮಕ ಚಲನೆ ಸ್ಪಷ್ಟವಾಗಿದೆ. ನಿಖರವಾದ ಬೆಲೆ ಅಂದಾಜು ಕಷ್ಟಕರ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಖರೀದಿ ಮಾಡುವ ಮೊದಲು ಮಾರುಕಟ್ಟೆ ಬೆಳವಣಿಗೆಗಳನ್ನ ನಿರಂತರವಾಗಿ ಪರಿಶೀಲಿಸಿ ಯಾವುದೇ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅರ್ಹ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಿ.